ಉಪಚುನಾವಣೆಯ ಕಾವು ಮುಗಿತು, ಮತದಾನ ಆಗಿತ್ತು. ಮತ್ತೆ ಕಾಂಗ್ರೆಸ್ ಪಕ್ಷದ ಒಳಗೆ ಸಂಪುಟ ಪುನರಚನೆ, ಮತ್ತೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮುನ್ನೆಲೆಗೆ ಬಂದ್ರು ಬರಬಹುದು. ಅದಕ್ಕೇನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈಗ ದೆಹಲಿಗೆ ಹೋಗಿರುವ ಹಿರಿಯ ಶಾಸಕರುಗಳು ಮತ್ತು ಅವರ 1 ಪಾಯಿಂಟ್ ಅಜೆಂಡಾ, ಅದಕ್ಕೆ ನಾಯಕರು ಸೂಚಿಸುತ್ತಿರುವ ಬೆಂಬಲ ಮತ್ತು ಅಪಸ್ವರ, ಇದೆಲ್ಲವನ್ನ ತಾವು ತಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ವಿವರಿಸಬಹುದು? ಈಗ 25 ಜನ ಶಾಸಕರೇನು ಹೋಗಿದ್ದಾರೆ. ಇದೊಂದು ವಿಚಿತ್ರ ಕಾಂಬಿನೇಷನ್ ಆಗಿದೆ. ಟಿ.ಬಿ. ಜಯಚಂದ್ರ ಅಂತ ಹಿರಿಯ ನಾಯಕರು ಇದ್ದಾರೆ ಮತ್ತು ಮೊದಲ ಬಾರಿ ಶಾಸಕರಾದಂತವರು ಸಹ ಇದ್ದಾರೆ. ಇವರೆಲ್ಲರೂ ಸಹ ಸಚಿವ ಸ್ಥಾನ ಬೇಕು ಅಂತೇಳಿ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. 3 ಬಾರಿ ಶಾಸಕರಾದರೂ ಇದ್ದಾರೆ, 2 ಬಾರಿ ಶಾಸಕರಿದ್ದಾರೆ, ಈಗಾಗಲೇ ಮಿನಿಸ್ಟರ್ ಆದರೂ ಸಹ ಇದ್ದಾರೆ. ಹೀಗಾಗಿ ಒಂದು ಬಹಳ ವಿಚಿತ್ರವಾದಂತ ಒಂದು ನಿಯೋಗ ಈಗ ದೆಹಲಿಯನ್ನು ಹೋಗಿ ತಲುಪಿದೆ. ತಮ್ಮ ಕೂಗನ್ನ ಕೇಳಿಸ್ಕೊಳ್ಳುತ್ತೆ ಅಂತ ಹೇಳಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅಂತ ಇದೆ, ಯಾರಿಗೆ ಆಗ್ಬಾರ್ದು ಅಂತ ಇದೆ ಅನ್ನೋ ನೋಡಿದ್ರೆ ಇದೊಂದು ಸ್ವಲ್ಪ ಕುತೂಹಲಕಾರಿ ಇದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದ್ರಲ್ಲೇನ್ ತಪ್ಪಿದೆ, ಹೋಗಿ ಕೇಳಿ ಬಿಡಿ, ಸಚಿವ ಸಂಪುಟ ವಿಸ್ತರಣೆ ಆಗ್ಲಿ. ಬಹಳಷ್ಟು ಜನ ಕೇಳಿದ್ದಾರೆ, ನಾನು ಸಹ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೇಳೋದ್ ತಪ್ಪಲ್ಲ, ಆದ್ರೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಆಯ್ತು ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತಕ್ಕಂಥ ಚರ್ಚೆ ಏನಿದೆ ಇದು ತೇಡಿಗೆ ಹೋಗ್ಬಿಡುತ್ತೆ. ಆ ಚರ್ಚೆ ಮತ್ತೆ ಬರೋದಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾತ್ರ. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಸ್ವಲ್ಪ ಅರೆಮನಸ್ಸಿನಿಂದ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಆಗ್ಲಿ ಬಿಡಿ, ನಾನು ಹೇಳ್ತೀನಿ, ನಾನು ಸಹ ಬಹಳಷ್ಟು ಮನವಿ ಮಾಡಿದ್ದೆ, ಆಗ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ವಿಚಿತ್ರ ಸನ್ನಿವೇಶದಲ್ಲಿದೆ. ಈಗ ಏನ್ ಮಾಡುತ್ತೆ ಹೈಕಮಾಂಡ್ ನೋಡ್ಬೇಕಾಗಿದೆ. ಇನ್ನೊಂದು 2 ವರ್ಷ, ಸರಿಸುಮಾರು 2 ವರ್ಷ ಮಾತ್ರ ಬಾಕಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಆದ್ರೆ ಹಿಂದೆ ನಾವು ಇತಿಹಾಸವನ್ನು ನೋಡಿದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗೇ ಇಲ್ಲ ಅಂತಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಆಗಿದೆ. ಕೆಲವು ಸಾರಿ ಇಡೀ ಸಚಿವ ಸಂಪುಟದ ರಾಜೀನಾಮೆ ತೆಗೆದುಕೊಂಡು ಮತ್ತೆ ಹೊಸದಾಗಿ ಸಚಿವ ಸಂಪುಟ ರಚನೆ ಮಾಡಿದ್ದು ಇದೆ, ಕೆಲವು ಸಚಿವರನ್ನ ಬದಲಾಯಿಸಿದ್ದು ಇದೆ. ಆದ್ರೆ 34 ಜನ ಸಚಿವರು ಈಗಾಗಲೇ ಸಂಪುಟದಲ್ಲಿ ಇದ್ದಾರೆ. ಇನ್ನೊಂದ್ 2 ಸ್ಥಾನ ಇರ್ಬೋದು, ಖಾಲಿ ಉಳಿಸ್ಕೊಂಡಿದ್ದಾರೆ. ಆದ್ರೆ 25 ಜನರಲ್ಲಿ ಯಾರಿಗೆ ಕೊಟ್ರೆ ಏನಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಲೆಕ್ಕಾಚಾರ. ಇದು 2028ರನ್ನ ಮನಸ್ಸಲ್ಲಿ ಇಟ್ಕೊಂಡು ಟಪಲ್ ಮಾಡ್ತಾರ ಅಥವಾ ಹಿಂಗೆ ಇನ್ನೊಂದ್ ಸ್ವಲ್ಪ ತಳ್ಳಿ ಮುಂದೋಗ್ಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳ್ತಾರ. ಹೈಕಮಾಂಡ್ ಏನ್ ಹೇಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಸಹ ಈ ಕಟ್ಟಲ್ಲಿ ಸಿಲ್ಕೊಂಡಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಂತ ಒಪ್ಪಿಗೆ ಕೊಟ್ರೆ ಯಾರು ಬೇಸರ ಆಗ್ತಾರೋ, ಮಾಡ್ಬೇಡಿ ಅಂತ ಬಂದ್ರೆ ಇವರಿಗೆ ಸಮಾಧಾನ ಮಾಡೋದು ಹೇಗೆ? 3 ಸರಿ ಶಾಸಕರಾದರಿದ್ದಾರೆ, ಹಿರಿಯರಿದ್ದಾರೆ, ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇವ್ರಿಗೆ ಹೆಂಗೆ ಸಮಾಧಾನ ಮಾಡೋದು ಅಂತಕ್ಕಂಥ ಒಂದು ಅಡಕತ್ತರಲ್ಲಿ ಹೈಕಮಾಂಡ್ ತಿಳ್ಕೊಂಡಿದೆ. ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನೋಡ್ಬೇಕಾಗಿದೆ. ಈಗ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು 2016ರಲ್ಲಿ ಸಂಪುಟ ಪುನರಚನೆ ಮಾಡಿದ್ರು. ಅಲ್ಲಿ ಶ್ರೀನಿವಾಸ್ ಅವರಲ್ವಾ ದಲಿತ ನಾಯಕರು ಮತ್ತು ಅಂಬರೀಶ್ ಅವರು ವಸತಿ ಸಚಿವರಾಗಿದ್ರು. ಬಹಳ ಸಿಟ್ಟಿದ್ದು ಕೊನೆಗೆ ಅವರು ಪಕ್ಷದಿಂದನೇ ಹೊರಗಡೆ ಹೋದ್ರು. ಹೀಗೆಲ್ಲ ಆಗಿರೋ ಹೊತ್ತಿಗೆ ಆದ್ರೆ ಈ ಬಾರಿ ಸ್ವಲ್ಪ ಸಿನಾರಿಯೋ ಬೇರೆ ತರ ಕಾಣಿಸ್ತಿದೆ. ಮುನಿಯಪ್ಪನವರು ಈ ಚರ್ಚೆ ಆರಂಭ ಆದಾಗ್ಲೇ ಹೌದು, ನಾವು ಅಧಿಕಾರದಲ್ಲಿದ್ದೀವಿ, ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವ ಡಾಕ್ಟರ್ ಜಿ ಪರಮೇಶ್ವರ್, ನಾನು, ಜಾರ್ಜ್ ಅವರು ಎಲ್ಲರೂ ಹಿರಿಯರಿದ್ದೀವಿ. ಒಂದ್ ವೇಳೆ ಏನಾದ್ರು ಹೈಕಮಾಂಡ್ ಇಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನಾವು ಬಿಡ್ಬೇಕಾಗತ್ತೆ ಅಂತ ಅಂದ್ರೆ ತ್ಯಾಗದ ಮಾತುಗಳನ್ನೇ ಆಡ್ತಿದ್ದಾರೆ. ಆತರ ಅಧಿಕಾರಕ್ಕಾಗಿ ಪಟ್ಟು ಹಿಡಿಯೋ ಸಾಧ್ಯತೆಗಳು ಹಿರಿಯ ನಾಯಕರುಗಳು ಈ ಸ್ವಲ್ಪ ಕಡಿಮೆ ಅನಿಸ್ತಿದೆ. ಮತ್ತೆ ಈ ಬೇಡಿಕೆ ಇಡ್ತಿರೋ ನಾಯಕರುಗಳು ಏನ್ ಹೇಳ್ತಿದ್ದಾರೆ, ಶಾಸಕರುಗಳು ಜಾತಿ ಆಧಾರದಲ್ಲಿ ಮತ್ತು ಪ್ರಾದೇಶಿಕವಾರು ಮತ್ತು ಸಮುದಾಯವಾರು ನಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು, ಹಿರಿತನ, ಅನುಭವ ಎಲ್ಲವನ್ನ ನೋಡಿ ಅಂತ. ಅವ್ರು ಕೇಳ್ತಿರೋದ್ರು ಸರಿ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ಮುಂಬರುವ ಚುನಾವಣೆಯ ಗಮನದಲ್ಲಿ ಇಟ್ಕೊಂಡು ಇದನ್ನ ಹೇಗ್ ನೋಡ್ಬೋದು ಹೈಕಮಾಂಡ್? ಈಗ ನೋಡಿ, ಯಾರು ಏನೇ ಮಾತನಾಡಿದ್ರು ಸಹ ಅವ್ರ ಮನಸ್ಸಲ್ಲೇನಿದೆ ಅಂತ ಹೇಳಿ ಎದೆ ಬಗೆದು ನೋಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೇಳ್ಬೋದು ಸಚಿವ ಸ್ಥಾನ ಆಯ್ತು ಬಿಟ್ಕೊಡ್ತೀವಿ, ಬಿಡಿ, ನಾವು ಅವರೇ ಮಾಡ್ಲಿ, ಹೊಸಬ್ರು ಬರ್ಲಿ ಅಂತಕ್ಕಂತ ಮಾತನ್ನ ಹೇಳ್ಬೋದು. ಆದ್ರೆ ಅಕಸ್ಮಾತ್ ಅವರು ನಿಜವಾಗ್ಲೂ ಹಂಗ ಅನ್ಕೊಂಡಿದ್ರು ಸಹ ಅವರ ಜೊತೆಗಿರ್ತಕ್ಕಂಥವ್ರು, ಅವರ ಬೆಂಬಲಿಗರು, ಅವರ ಅನುಯಾಯಿಗಳು, ಅವರ ಕಾರ್ಯಕರ್ತರು ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳೋದು ಸಹ ಕಷ್ಟ ಆಗಿದೆ. ಹಾಗಾಗಿ ಒಂದ್ ರೀತಿ ಈ ಬಾಯಲ್ಲಿ ಬಿಸಿ ತುಪ್ಪವನ್ನು ಇಟ್ಕೊಂಡ್ ರೀತಿನಲ್ಲಿ ಹೈಕಮಾಂಡ್ಗೆ ಇದು ಪರಿಣಾಮವನ್ನು ಬೀರ್ತಾ ಇದೆ. ಈಗ ಒಂದಿಬ್ರು ಹೇಳಿರ್ಬೋದು, ಪರಮೇಶ್ವರ್ ಹೇಳಿರ್ಬೋದು, ಮುನಿಯಪ್ಪನವ್ರು ಹೇಳಿರ್ಬೋದು. ಆದ್ರೆ ಒಂದ್ ರೀತಿಯಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ಆದ್ರೆ ಒಳಗೆ ಇದೆ, ಅಕಸ್ಮಾತ್ ಮುಖ್ಯಮಂತ್ರಿ ಹುದ್ದೆ ಏನಾದ್ರು ಅವಕಾಶ ಸಿಕ್ಕರೆ ನನಗೆ ಯಾಕೆ ಆಗ್ಬಾರ್ದು ಅಂತ ಅವ್ರ ಮನಸ್ಸಲ್ಲೂ ಇದೆ. ಮುನಿಯಪ್ಪನವರು ಕೇಂದ್ರ ಸಚಿವರಾಗಿದ್ರು, ಮತ್ತೆ ರಾಜ್ಯ ಸಂಪುಟದಲ್ಲೂ ಸಚಿವರಾಗಿದ್ದಾರೆ. ಅವರು ಸಹ ಬೇರೆ ಬೇರೆ ತರ ಯೋಚನೆ ಮಾಡ್ತಿರ್ಬೋದು. ಮತ್ತೆ ಜಾತಿ ಲೆಕ್ಕಾಚಾರಗಳು ಸಹ ಇಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ. ಇವ್ರು ಹೇಳಿದ್ರು ಅನ್ನೋ ಕಾರಣಕ್ಕೇನೆ ಇವ್ರು ಏನು ಬಾಯಿ ಮಾತಲ್ಲಿ ಹೇಳಿದರೆ ಅದೇ ಸತ್ಯ ಅಂತ ರಾಜಕಾರಣದಲ್ಲಿ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅಂಬರೀಶ್ ಅವರು, ಶ್ರೀನಿವಾಸ್ ಅವರ ಉದಾಹರಣೆ ನಮ್ಮ ಮುಂದೆನೇ ಇದೆ. ಆದ್ರೆ ಅವೆಲ್ಲವನ್ನೂ ಶಮನ ಮಾಡ್ತಕ್ಕಂತ ಶಕ್ತಿ ಹೈಕಮಾಂಡ್ಗಿದೆ. ಈಗ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಂತರ ಉದ್ಭವವಾದಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅವ್ರಿಗೆ ಇರ್ತಕ್ಕಂಥ ಸಮಯಾವಕಾಶ ಬಹಳ ಕಡಿಮೆ. 1 ವರ್ಷದಲ್ಲಿ ಇದೆಲ್ಲ ಮುಗಿದೋಗ್ಬಿಡುತ್ತೆ. ಮಾಡದೇ ಇರಲಾರದ ಅನಿವಾರ್ಯತೆನೂ ಇದೆಯಲ್ಲ ಹೈಕಮಾಂಡ್. ಯಾಕೆಂದ್ರೆ
ಇವತ್ತಿನ ಸಂಪುಟದಲ್ಲಿರುವ ಬಹುತೇಕ ಸಚಿವರು ಅವರ ಪರ್ಫಾರ್ಮೆನ್ಸ್, ಅವರ ಎಫಿಷಿಯನ್ಸಿ ನೋಡಿದ್ರೆ ದೇವರಿಗೆ ಪ್ರೀತಿ. ಕೆಲವು ಸಚಿವರನ್ನ ಹೊರತುಪಡಿಸಿ ಬಹಳ ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಅವರವರ ಇಲಾಖೆಯನ್ನ ನೋಡಿದ್ರೆ. ಹಾಗಿರೋ ಹೊತ್ತಲ್ಲಿ ಮತ್ತು ಮೊದಲಿಗೆ ಕೊಡಬೇಕಾಗಿದ್ದಂತ ಅನೇಕ ಹಾಗೆ ನೋಡಕ್ ಹೋದ್ರೆ ಬಿ ಕೆ ಹರಿಪ್ರಸಾದ್ ಬಹಳ ಅರ್ಹ ವ್ಯಕ್ತಿ ಆಗಿದ್ರು. ಬೇರೆ ಪರಿಷತ್ ಸದಸ್ಯರಿಗೆ ಕೊಟ್ರು, ಬೋಸರಾಜ್ ಅವರಿಗೆ ಕೊಟ್ರು, ಪರಿಷತ್ ಸದಸ್ಯರಿಗೆ ಕೊಡಲ್ಲ ಅನ್ನೋ ಹಾಗಿಲ್ಲ. ಪಕ್ಷಕ್ಕಾಗಿ ಮತ್ತು ಬಹಳ ಉತ್ತಮವಾಗಿ ಕೆಲಸ ಮಾಡೋ ಅನೇಕ ನಾಯಕರುಗಳು ಇರುವಾಗ, ಎಲ್ಲಾ ರೀತಿಯಲ್ಲೂ ಅರ್ಹತೆ ಇರುವಾಗ ಇವರನ್ನೇ 5 ವರ್ಷ ಕಂಟಿನ್ಯೂ ಮಾಡಿದ್ರೆ ಅದು ಮತ್ತೆ ಪಕ್ಷದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೇ ಬೀಳತ್ತಲ್ಲ ಅವರು ನಿಷ್ಕ್ರಿಯವಾಗಿರುವಾಗ. ಇದೊಂದು ಹಗ್ಗದ ಮೇಲಿನ ನಡಿಗೆ. ಸಂಪುಟವನ್ನ ಸಂಪೂರ್ಣ ನಾವು ಪುನರಚನೆ ಮಾಡ್ತೀವಿ, ಅಲ್ಲಿಂದ ರಾಜೀನಾಮೆ ಪಡೆದು ಕೊಡ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ, ಮತ್ತೆ ರಾಜ್ಯ ಕಾಂಗ್ರೆಸ್ ಸಹ ಇಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಶಮನ ಮಾಡ್ಬೇಕಾಗಿರೋದು, ಮುಖ್ಯವಾಗಿ ಹೈಕಮಾಂಡ್ ಸಂವಾದ ಮಾಡ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿ ಅಂತ ನನಗನ್ಸುತ್ತೆ. ಅವರು ಒಂದ್ಸರಿ ಒಪ್ಪಿದ್ರು ಅಂತ ಆದ್ರೆ ಎಲ್ಲದಕ್ಕೂ ಒಪ್ಪಿಗೆ ಬಿದ್ದ ಹಾಗೆ, ಎಲ್ಲದಕ್ಕೂ ಮುದ್ರೆ ಬಿದ್ದ ಹಾಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಒಂದು ಆ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲಿ ಕಾಣ್ತಾ ಇಲ್ಲ. ಹಾಗಂತ ಹೇಳಿ ಈ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಕೆಲವರ ರಾಜೀನಾಮೆಯನ್ನ ಪಡೆದು ಅವರಿಂದ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಥವಾ ಅವರ ಮನವೊಲಿಸಿ ಮತ್ತೆ ಅವರಿಗೆ ಬೇರೆ ಸ್ಥಾನಮಾನಗಳನ್ನು ಸಹ ಕೊಟ್ಟು ಎಲ್ಲಾ ಮಾಡಿ ಕೆಲವೊಂದು ಸ್ಥಾನಗಳಿಗೆ ಹೊಸಬರಿಗೆ ಅವಕಾಶ ಮಾಡ್ಕೊಡೋದಾದ್ರೆ ಇನ್ನು ಈ 25 ಜನ ಅಲ್ಲದೇನೆ ಮತ್ತು ಇನ್ನು ಬೇರೆಯವರು ಇರ್ಬೋದು. ಅವರ ಅಸಮಾಧಾನವನ್ನ ಶಮನ ಮಾಡೋದು ಹೇಗೆ ಅಂತ ಹೇಳಿ ರಾಜಕಾರಣ ಇದು ನಿರಂತರವಾದ ಸರ್ಕಸ್. ಇದು ನಿರಂತರವಾಗಿ ಅಲ್ಲಿ ಅಸಮಾಧಾನ ಶಮನ ಮಾಡೋದು, ಮಾತುಕತೆ ಮಾಡೋದು ಇದೆಲ್ಲವೂ ನಡೀತಾನೆ ಇರುತ್ತೆ ಸತತವಾಗಿ. ಆದ್ರೆ ಯಾರ ಮಾತನ್ನ ಕೇಳಿ ಇವ್ರು ಎಲ್ಲರೂ ಸಹ ಒಪ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಒಂದ್ ರೀತಿ 2 ಕೇಂದ್ರಗಳು ಇರೋದ್ರಿಂದ ಸ್ವಲ್ಪ ಬೇರೆ ತರದ ಸಮಸ್ಯೆ ಕರ್ನಾಟಕ ಎದುರಿಸ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿ ನಂತರ ಸಚಿವ ಸಂಪುಟ ವಿಸ್ತರಣೆಗೆ ಮುಂದುವರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಸಿದ್ದರಾಮಯ್ಯನವರು ಅವ್ರ ಸಚಿವ ಸಂಪುಟ ಬದಲಾವಣೆ ಪರವಾಗಿನೇ ಇದ್ದಾರೆ. ಯಾಕಂದ್ರೆ ಈಗ ಒಂದಿಷ್ಟು ಜನ ಅವರ ಬೆಂಬಲಿಗರಿಗೆ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಾಗಿದೆ. ಇನ್ನೊಂದಿಷ್ಟು ಜನ ಸಚಿವರಿಗೆ ಅವಕಾಶ ಮಾಡಿಕೊಟ್ರು ಅಂತಂದ್ರೆ ಅದು ಬೇರೆ ತರದೇ ಮೈಲೇಜ್ ಅನ್ನ ಸಿದ್ದರಾಮಯ್ಯ ಕೊಡುತ್ತೆ. ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗೋದು ಖಚಿತ ಅಂತಂದ್ರೆ ಡಿ ಕೆ ಈಗ ನೋಡಿ ಬಾಲಕೃಷ್ಣ ಅವರು ಕೊನೆ ಕ್ಷಣದಲ್ಲಿ ಅವರು ವಾಪಸ್ ಬಂದ್ರು, ಹೋಗ್ಲಿಲ್ಲ. 25 ಜನ ಜೊತೆ ಅವ್ರು ಸೇರ್ಲಿಲ್ಲ. ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಇದ್ದರು ಅವರು. ಹಾಗಾಗಿ ಸಂಪುಟ ವಿಸ್ತರಣೆ ಆಗತ್ತೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಹ ತಮ್ಮ ದಾಳವನ್ನ ಅವರು ಉರುಳಿಸ್ತಾರೆ ಅಥವಾ ಇಷ್ಟು ಬೇಕು ಅಂತ ಹೇಳ್ತಾರೆ. ಅಂತ ಚರ್ಚೆಗಳಲ್ಲಿ ಹೇಗೆ ಆ ವೈಮನಸ್ಸುಗಳನ್ನಾಗಿರ್ಬೋದು, ಅಸಮಾಧಾನಗಳನ್ನಾಗಿರ್ಬೋದು ಅದನ್ನ ಶಮನ ಮಾಡ್ಬೇಕು, ಇದು ಮುಖ್ಯವಾದ ವಿಷಯ. ಮತ್ತೆ ಬಹಳ ಮುಖ್ಯವಾಗಿ ಸಮಯ ಕಡಿಮೆ ಇದೆ. ಸರಿಸುಮಾರು ಒಂದು 2 ವರ್ಷ 2.5 ವರ್ಷಕ್ಕೆ ಏನೋ ಚರ್ಚೆ ಬಂದು ಸಚಿವ ಸಂಪುಟ ಬದಲಾವಣೆ ಆಯ್ತು ಅಂದ್ರೆ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಈಗ ಆಲ್ಮೋಸ್ಟ್ 3 ವರ್ಷ, ಇನ್ನು 2 ವರ್ಷ ಮಾತ್ರ ಇರೋದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಬಿಸಿ ತುಪ್ಪದ ಇನ್ನು ಬೆಂಕಿಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಯಾರ ಕೈ ಸುಡುತ್ತೋ ಯಾರಿಗೇನಾಗುತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ದೆಹಲಿ ದಂಡಯಾತ್ರೆ ಕೈಗೊಂಡಿರುವ ಶಾಸಕರ ಹಿಂದೆ ಒಂದು ನಾಯಕತ್ವ ಪ್ರೇರಿತ, ಒಂದು ಬಣದ ನಾಯಕತ್ವ ಪ್ರೇರಿತ ಉದ್ದೇಶಗಳಿದೆ ಅಂತ ಅನ್ಸುತ್ತಾ, ಅಥವಾ ಅವ್ರು ಹೇಳ್ತಿರೋ ಹಾಗೆ 1 ಪಾಯಿಂಟ್ ಅಜೆಂಡಾನ? ಏನ್ ಅನ್ಸುತ್ತೆ ತಮ್ಗೆ? ಬಹಳ ಜನ ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರು ಜಯಚಂದ್ರ ಅವರ ನಾಯಕತ್ವ ಅಂತ ಹೇಳ್ತಾರೆ. ಜಯಚಂದ್ರ ಅವ್ರ ದೆಹಲಿ ಪ್ರತಿನಿಧಿ, ನಾನು ಅಲ್ಲೇ ಇರ್ತೀನಿ, ಇಲ್ಲಿ ಬಂದಿದ್ದಾರೆ ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಶಿವಮೊಗ್ಗದ ಕಡೆ ನೋಡಿದ್ರೆ ಬೇಳೂರು ನಾಯಕತ್ವ ಅಂತಾರೆ, ಮತ್ತೊಂದ್ ಕಡೆ ನೋಡಿದ್ರೆ ಮತ್ತೊಬ್ಬ ಶಾಸಕರ ನಾಯಕತ್ವ ಅಂತ ಹೇಳ್ತಾರೆ. ಯಾರ ನಾಯಕತ್ವದಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲರ ಹಿಂದೆನೂ ಸಹ ಯಾವುದೋ ಒಂದು ಯೋಚನೆ ಅವರನ್ನ ಮುಂದಕ್ಕೆ ತಳ್ಳಿದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಅಂತಕ್ಕಂಥ ಚರ್ಚೆ ಇಲ್ಲ, ಕೇವಲ ಸಚಿವ ಸಂಪುಟ ವಿಸ್ತರಣೆ ಅಂತಕ್ಕಂಥ ಚರ್ಚೆ ಮಾತ್ರ ಇದೆ. ಹಾಗಾಗಿ ಈ ಚರ್ಚೆ ಆಗೋದ್ರಿಂದ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಆಗೋದ್ರಿಂದ ಯಾರಿಗೆ ಅನುಕೂಲ ಇದೆ ಅನ್ನೋದನ್ನ ನೋಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಕ್ತಿ ಒಬ್ರೆ, ಅವ್ರಿಗೆ ಮಾತ್ರ ಅನುಕೂಲ ಆಗತ್ತೆ. ಹಾಗಾಗಿ ನಾಯಕತ್ವ ಅವ್ರದೇ ಅಂತ ಅನ್ಕೋಬೇಕಾಗತ್ತೆ ಇದರಲ್ಲಿ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.